ಹಲೋ ಹಾಯ್ ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ರುದ್ರೇಶ್ ಕೋಟೆನಾಡು. ಬಹಳ ದಿನಗಳ ನಂತರ ನಿಮ್ಮ ಮುಂದೆ ಬಂದಿದ್ದೀನಿ. ಅದರಲ್ಲೂ ಮುಖ್ಯವಾದ ವಿಚಾರವನ್ನು ತೆಗೆದುಕೊಂಡು ನಿಮ್ಮ ಮುಂದಿದ್ದೀನಿ. ಅದೇನಪ್ಪ ಅಂದರೆ, ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಹಾಕಲು ಎಲ್ಲ ಗೃಹಲಕ್ಷ್ಮಿಯರು ಸಿದ್ಧರಾಗಿರಿ ಅನ್ನೋ ಒಂದು ಹ್ಯಾಶ್ಟ್ಯಾಗ್ ಒಂದಿಗೆ ನಿಮ್ಮ ಮುಂದಿದ್ದೀನಿ. ಗೃಹಲಕ್ಷ್ಮಿ ಯೋಜನೆಯನ್ನು ಈ ಹಿಂದೆ ಹಲವಾರು ಲೋಪದೋಷಗಳ ಕಾರಣದಿಂದ ಮತ್ತು ಈ ಗೃಹಲಕ್ಷ್ಮಿ ಯೋಜನೆ ಹಲವಾರು ದುರುಪಯೋಗಗಳನ್ನು ಮಾಡ್ಕೊಂಡಿದ್ರು. ಅಂದರೆ ಇದರಲ್ಲಿರ್ತಕ್ಕಂಥ ದುರುಪಯೋಗಗಳನ್ನು ತಡೆಗಟ್ಟಲು, ಅಂದರೆ GST ಇರ್ಬೋದು, ಟ್ಯಾಕ್ಸ್ ಪೇಯರ್ ಇರ್ಬೋದು, ಅಥವಾ ಮರಣ ಹೊಂದಿದವರು ಇರ್ಬೋದು, ಇಂಥವರಿಗೆಲ್ಲ ಕೂಡ ಹಣ ಕ್ರೆಡಿಟ್ ಆಗ್ತಿತ್ತು. ಅಂಥದನ್ನೆಲ್ಲ ತಡೆ ಹಿಡಿದು ಮತ್ತೆ ಹೊಸದಾಗಿ ಎಲ್ಲ ಗೃಹಲಕ್ಷ್ಮಿಯರು ಈ ಹಿಂದೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಿದ್ರೆ, ಯಾರೆಲ್ಲ ಹಣವನ್ನು ತೆಗೆದುಕೊಂಡಿದ್ರೆ ಅಂಥವರೆಲ್ಲರೂ ಕೂಡ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಬೇಕು. ಮತ್ತು ಅದ್ರ ಜೊತೆಗೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಿದ್ರೆ ಅವರಿಗೆ ಹಣ ಬರ್ತಾ ಇಲ್ಲ ಅಂತ ಹತ್ತಾರು ಸರಿ ನೀವು ಕಂಪ್ಯೂಟರ್ ಸೆಂಟರ್ ಇರ್ಬೋದು, ಗ್ರಾಮ ಒನ್ ಇರ್ಬೋದು, ಕರ್ನಾಟಕ ಒನ್ ಇರ್ಬೋದು, ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇರ್ಬೋದು, ಪದೇ ಹೋಗಿ ನೀವು ಅವರನ್ನು ಕೇಳ್ತಾ ಇದ್ರಿ, ಸರ್ ನಮಗೆ ಇನ್ನೂ ಹಣ ಬಂದಿಲ್ಲ, GST ನಮ್ಮದು ಕ್ಲಿಯರ್ ಆಗಿ ಸುಮಾರು 5 ವರ್ಷ ಆಗಿದೆ, ಆದರೂ ಕೂಡ GST ಇದೆ ಅಂತ ತೋರಿಸ್ತಾ ಇದೆ. ಈ ಥರ ಎಲ್ಲ ಕಂಪ್ಲೇಂಟ್ಸ್ಗಳು ತುಂಬ ಇದ್ದು. ಸೊ ಇದನ್ನೆಲ್ಲ ತಡೆ ಹಿಡಿಬೇಕು ಅಂತ ಸರ್ಕಾರ, ಘನ ಸರ್ಕಾರ ಒಂದು ಆಲೋಚನೆಯನ್ನು ಮಾಡಿ ಎಲ್ಲ ಮತ್ತೆ ಹೊಸದಾಗಿ ಪ್ರತಿಯೊಬ್ಬ ಗೃಹಿಣಿಯೂ ಕೂಡ ಇದಕ್ಕೆಲ್ಲ ಅರ್ಜಿಯನ್ನು ಸಲ್ಲಿಸ್ತಾ ಇದ್ರು, ಒಂದು ಕುಟುಂಬದಲ್ಲಿ ಹಿರಿಯ ಮಹಿಳೆಗೆ ಕೊಡ್ತಾ ಇದ್ರು ಹಣವನ್ನು, ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂಥ 2,000 ಹಣವನ್ನು. ಸೊ ಅಂಥವರೆಲ್ಲರೂ ಕೂಡ ಮತ್ತೆ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಲೇಬೇಕು. ಕರ್ನಾಟಕದಲ್ಲಿ ವಾಸ ಮಾಡ್ತಕ್ಕಂತಹ ಪ್ರತಿಯೊಂದು ಕುಟುಂಬದಲ್ಲೂ, ಅಂದರೆ APL ಮತ್ತು BPL ಕಾರ್ಡ್ಗಳನ್ನು ಹೊಂದಿದ್ದೀರೋ ಅದರಲ್ಲಿರ್ತಕ್ಕಂಥ ಹಿರಿಯ ಮಹಿಳೆ ಇದಕ್ಕೆ ಅರ್ಹಳಿರ್ತಾಳೆ. ಸೊ ಅದರಲ್ಲೂ ಮತ್ತೇನಪ್ಪ ಅಂದರೆ, ಕರ್ನಾಟಕದಲ್ಲಿ ಇರ್ತಕ್ಕಂತಹ ಬ್ಯಾಂಕ್ ಖಾತೆಯನ್ನು ಮೊದಲನೇದಾಗಿ ಹೊಂದಿರಬೇಕು. ನೀವು ಯಾವುದೋ ಬೇರೆ ರಾಜ್ಯದ ಖಾತೆಯನ್ನು ಕೊಟ್ಟರೆ ಇಲ್ಲಿ ಕನ್ಸಿಡರ್ ಮಾಡೋದಿಲ್ಲ. ಕನ್ನಡಪ್ರಭ ದಿನಪತ್ರಿಕೆಯಲ್ಲೂ ಕೂಡ ಒಂದು ವರದಿ ಬಂದಿದೆ. ಅದೇನಪ್ಪ ಅಂದರೆ, ಹೊಸದಾಗಿ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಆಹ್ವಾನಕ್ಕೆ ಸಿದ್ಧತೆ ಬಿರುಸು. 2 ರಿಂದ 3 ದಿನಗಳ ಮಾರ್ಗಸೂಚಿ ಬಳಿಕ ಹೊಸದಾಗಿ ಅರ್ಜಿ ಸಲ್ಲಿಕೆಗೆ ಅವಕಾಶ, ಯೋಜನೆ ದುರುಪಯೋಗ ತಡೆಗೆ ಕ್ರಮ, ಅರ್ಹರಿಗೆ ಮಾತ್ರ ಫಲ. ಈ ಥರ ನೀವು ನೋಡ್ಬೋದು ಸ್ನೇಹಿತರೆ, ಈ ಥರ ಒಂದು ವರದಿ ಬಂದಿದೆ. ಸೊ ಅದರಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ಅಂದರೆ, ಕನ್ನಡಪ್ರಭದಲ್ಲಿ ಗೃಹಲಕ್ಷ್ಮಿ ಯೋಜನೆ ದುರುಪಯೋಗ ತಡೆಗೆ ಮುಂದಾಗಿರುವ ರಾಜ್ಯ ಸರ್ಕಾರ ಮತ್ತೊಮ್ಮೆ ಎಲ್ಲ ಫಲಾನುಭವಿಗಳು ಅರ್ಜಿ ಸಲ್ಲಿಸಲು ಮಾರ್ಗಸೂಚಿ ಸಿದ್ಧಪಡಿಸುತ್ತಿದ್ದು 2 ರಿಂದ 3 ದಿನಗಳಲ್ಲಿ ಅಂತಿಮಗೊಳಿಸಲಿದೆ. ಮೃತಪಟ್ಟವರು IT, GST ಪಾವತಿದಾರರು ಹಣ ಸಂದಾಯವಾಗುತ್ತಿದ್ದುದನ್ನು ಗಂಭೀರವಾಗಿ ಪರಿಗಣಿಸಿದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇದೀಗ ಕೊನೆ ಹಂತದ ತಯಾರಿ ಮಾಡಿಕೊಳ್ಳುತ್ತಿದೆ. ಶೀಘ್ರದಲ್ಲೇ ಮತ್ತೊಮ್ಮೆ ಅರ್ಜಿ ಸಲ್ಲಿಸಲು ಮಹಿಳೆಯರಿಗೆ ಅವಕಾಶ ಕಲ್ಪಿಸಲಿದೆ. ಅನಕ್ಷರಸ್ಥರು ಸೇರಿ ಅರ್ಜಿ ಸಲ್ಲಿಸಲು ಬಾರದವರಿಗೆ ಸಹಾಯ ಮಾಡಲೆಂದು ಅಂಗನವಾಡಿ ಸಿಬ್ಬಂದಿ ಬಳಸಿಕೊಳ್ಳಲು ಇಲಾಖೆ ಮುಂದಾಗಿದೆ. ನಂತರ ಈ ಗೃಹಲಕ್ಷ್ಮಿ ಅರ್ಜಿಗೆ ಸಂಬಂಧಿಸಿದಂತೆ ಗೃಹಲಕ್ಷ್ಮಿ ಹಣ ಅಪವ್ಯಯ ಪತ್ತೆ ಮಾಡಿದ CAG ಅಂತ ಒಂದು ಚುಟುಕು ಇಲ್ಲಿ ಇದೆ. ಇದು ಏನಿದೆ ಇದರಲ್ಲಿ ಅಂದರೆ, ಬೆಂಗಳೂರು ಅಂದರೆ 10 ಲಕ್ಷಕ್ಕೂ ಅಧಿಕ ಫಲಾನುಭವಿಗಳು ಆಗಿಂದಾಗೆ ಬ್ಯಾಂಕ್ ಖಾತೆ ಬದಲಾಯಿಸಿರುವುದರಿಂದ ಕೆಲವರಿಗೆ ಹಣ ನಿಂತಿರಬಹುದು. 23,262 ಮಹಿಳೆಯರಿಗೆ ಬ್ಯಾಂಕ್ ಖಾತೆ ಒಲ್ಲದಿದ್ದರೂ 46.52 ಕೋಟಿ ರು ಪಾವತಿ. 19,000 ಫಲಾನುಭವಿಗಳಿಗೆ ಒಂದೇ ಬ್ಯಾಂಕ್ ಖಾತೆ ರೀತಿ ಗೃಹಲಕ್ಷ್ಮಿ ಅಪವ್ಯಯವನ್ನು CAG ಪತ್ತೆ ಮಾಡಿದೆ. ಈ ತರ ಬಂದಿದೆ ಸ್ನೇಹಿತರೆ. ಮತ್ತೆ ಅರ್ಜಿ ಸಲ್ಲಿಕೆ ಹೇಗೆ ಅಂತಲೂ ಕೂಡ ಒಂದು ಚುಟುಕು ಇದೆ, ನೋಡ್ಬೋದು ಇಲ್ಲಿ ಯೆಲ್ಲೋ ಕಲರ್ ಅಲ್ಲಿ ಕೊಟ್ಟಿದ್ದಾರೆ. ಅಂಗನವಾಡಿ ಸಿಬ್ಬಂದಿಯ ಮೊಬೈಲ್ನಲ್ಲಿ ಗೃಹಲಕ್ಷ್ಮಿ ಸ್ಕೀಮ್ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಡ್ತಾರೆ. ಅಂಗನವಾಡಿ ಸಿಬ್ಬಂದಿಯು ಕೂಡ ಗೃಹಲಕ್ಷ್ಮಿ ನೋಂದಣಿಯನ್ನ ಮಾಡಬೇಕಾಗತ್ತೆ. ಅವ್ರು ಯಾರನ್ನೆಲ್ಲ ನೋಂದಣಿ ಮಾಡಬೇಕು ಅಂದರೆ, ಅನಕ್ಷರಸ್ಥರು ಮತ್ತೆ ಯಾರೆಲ್ಲ ಓಡಾಡಕ್ಕಾಗೋದಿಲ್ವೋ ಅಂಥವ್ರನ್ನ ಅವರು ಮನೆ ಬಾಗಿಲಿಗೆ ಹೋಗಿ, ಅಥವಾ ಅವರಿಗೆ ಆದ ಗೈಡ್ಲೈನ್ ಬರುತ್ತೆ ಮುಂದಿನ ದಿನಗಳಲ್ಲಿ. ಸೊ ಅವರು ಕೂಡ ಈ ನೋಂದಣಿಯನ್ನ ಮಾಡಬೇಕಾಗತ್ತೆ. ಈ ಆ್ಯಪ್ನ ಮೂಲಕ ಅನಕ್ಷರಸ್ಥರು, ಬಡವರು ಅರ್ಜಿಯನ್ನ ಸಲ್ಲಿಸ್ಬೋದು. ಅಂದ್ರೆ ಅಂಗನವಾಡಿ ಸಿಬ್ಬಂದಿಗೆ ಕೊಟ್ಟಿರ್ತಕ್ಕಂಥ ಆ್ಯಪ್ ಮೂಲಕ. ಕರ್ನಾಟಕ ಒನ್, ಬೆಂಗಳೂರು ಒನ್, ಗ್ರಾಮ ಒನ್ನಲ್ಲೂ ಕೂಡ ಅರ್ಜಿಯನ್ನ ಸಲ್ಲಿಸಲು ಅವಕಾಶ ಇದೆ. ಸೇವಾ ಕೇಂದ್ರಗಳಲ್ಲಿ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಅರ್ಜಿ ಸ್ವೀಕಾರ ವೇಳೆ ಬಯೋಮೆಟ್ರಿಕ್ ಮತ್ತು
ಫೇಸ್ ರೆಕಗ್ನೈಸೇಷನ್ ಅನ್ನ ಸಂಗ್ರಹ ಮಾಡ್ತಾರೆ. ಅಂದ್ರೆ ಬಯೋಮೆಟ್ರಿಕ್ ಅಂದ್ರೆ ಬೆರಳನ್ನ ಕೊಡಬೇಕಾಗುತ್ತೆ, ಮತ್ತೆ ನಿಮ್ಮ ಫೋಟೋವನ್ನ ಫೇಸ್ ರೆಕಗ್ನೈಸೇಷನ್ ಅನ್ನು ಕೂಡ ಮಾಡ್ತಾರೆ. ರಾಜ್ಯದಲ್ಲಿನ ಬ್ಯಾಂಕ್ ಖಾತೆ ನೀಡಬೇಕು. BPL ಮತ್ತು APL ಕಾರ್ಡ್ದಾರರು ಇದಕ್ಕೆ ಅರ್ಹರಾಗಿರ್ತಾರೆ. ಮತ್ತೆ IT GST ಪಾವತಿದಾರರು ಈ ಯೋಜನೆಗೆ ಅರ್ಹರಾಗುವುದಿಲ್ಲ. ಈ ತರ ಕ್ಲಿಯರ್ ಕಟ್ ಆಗಿ ಈ ಕನ್ನಡಪ್ರಭ ದಿನಪತ್ರಿಕೆಯಲ್ಲಿ ವರದಿಯರ ಕೂಡ ಆಗಿದೆ ಸ್ನೇಹಿತರೆ. ಸೊ ಇದನ್ನ ನೋಡಿದ್ರೆ ಇನ್ನೇನು 2ರಿಂದ 3 ದಿನಗಳಲ್ಲಿ ಗೃಹಲಕ್ಷ್ಮಿಗೆ ಅರ್ಜಿಯನ್ನ ಸಲ್ಲಿಸಲು ಅವಕಾಶವನ್ನ ಕೊಡ್ತಾರೆ. ಸೊ ಹಾಗಾಗಿ ಈ ಗೃಹಲಕ್ಷ್ಮಿ ಯೋಜನೆಗೆ ಎಲ್ಲಾ ಗೃಹಿಣಿಯರು ರೆಡಿ ಆಗಿದ್ದೀರಾ ನನಗೆ ಗೊತ್ತು. ಹೊಸದಾಗಿ ಅರ್ಜಿಯನ್ನ ಸಲ್ಲಿಸೋದಿಕ್ಕೆ ಯಾರೆಲ್ಲ ದುಡ್ಡು ಬಂದಿಲ್ದವರು, ಬರೋರು, ಮತ್ತೆ IT ರಿಟರ್ನ್ಸ್ ಅಂತ ಯಾರ್ದೆಲ್ಲ ತಡೆ ಹಿಡಿದಿತ್ತೋ ಅಂತವ್ರೆಲ್ಲ ರೆಡಿ ಆಗಿದ್ದೀರಾ. ಸೊ ಅದಕ್ಕೆ ದಾಖಲೆಗಳು ಕೂಡ ನೀವು ರೆಡಿಯನ್ನ ಮಾಡ್ಕೊಬೇಕಾಗುತ್ತೆ ಮೊಟ್ಟಮೊದಲಾಗಿ. ಸೊ ಇನ್ನು 2 ದಿನದಲ್ಲಿ ಬಿಡ್ತಾರೆ ಅಂದ್ರೆ 2 ದಿನದೊಳಗಡೆ ನೀವು ಏನೆಲ್ಲ ರೆಡಿ ಮಾಡ್ಕೊಬೇಕು ಅಂದ್ರೆ, ಮೊದಲನೇದಾಗಿ ಆಧಾರ್ ಕಾರ್ಡ್ ಅನ್ನ ನೀವು ರೆಡಿ ಮಾಡ್ಕೊಬೇಕು. ಎರಡನೇದಾಗಿ ರೇಷನ್ ಕಾರ್ಡ್ ರೆಡಿ ಮಾಡ್ಕೊಬೇಕು. ಮತ್ತೆ ಬ್ಯಾಂಕ್ ಖಾತೆ ವಿವರ ಅಂದ್ರೆ ಪಾಸ್ಬುಕ್ ಅನ್ನ ನೀವು ರೆಡಿ ಇಟ್ಕೊಂಡಿರ್ಬೇಕು, ಅಥವಾ ಕ್ಯಾನ್ಸಲ್ ಚೆಕ್ ಈ ತರದ್ದು ಏನಾದ್ರು ರೆಡಿ ಮಾಡ್ಕೊಬೇಕು. ನೆಕ್ಸ್ಟ್ ಮೊಬೈಲ್ ಸಂಖ್ಯೆಯು ಕೂಡ ಆಧಾರ್ಗೆ ಯಾವ ಮೊಬೈಲ್ ಲಿಂಕ್ ಆಗಿರುತ್ತೋ ಆ ಮೊಬೈಲ್ ನಿಮ್ಮಲ್ಲಿ ಇರಬೇಕು. ಅದಿಲ್ಲ ಅಂದ್ರೆ ಮತ್ತೆ ಸಮಸ್ಯೆ ಆಗುತ್ತೆ. ನೋಡಿ, ಯಾರೆಲ್ಲ ಆಧಾರ್ಗೆ ಮೊಬೈಲ್ ಲಿಂಕ್ ಆಗಿದೆಯೋ ಆ ಮೊಬೈಲ್ ಅನ್ನ ಚಾಲ್ತಿ ಇಲ್ಲ ಅಂದ್ರೆ ಚಾಲ್ತಿ ಮಾಡ್ಕೊಳ್ಳಿ ಮೊದಲು ನೋಡಿ. ಇಲ್ಲ ಅಂದ್ರೆ ಹೊಸ ಮೊಬೈಲ್ ನಂಬರ್ ಅನ್ನ ಆಧಾರ್ ಕಾರ್ಡ್ಗೆ ಲಿಂಕ್ ಅನ್ನ ಮಾಡಿ ಸ್ನೇಹಿತರೆ. ನೆಕ್ಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಕೂಡ ಒಂದು ರೆಡಿ ಮಾಡ್ಕೊಂಡಿರಿ. ಇಲ್ಲ ಅಂದ್ರೆ ನೇರವಾಗಿ ಫೋಟೋ ಕ್ಯಾಪ್ಚರ್ ಅನ್ನು ಮಾಡೋ ಒಂದು ಅವಕಾಶ ಇರುತ್ತೆ. ನೆಕ್ಸ್ಟ್ ವಾಸಸ್ಥಳ ಪ್ರಮಾಣ ಪತ್ರವನ್ನು ಕೂಡ ಈ ಸರಿ ಕೇಳಿದ್ದಾರೆ, ರೆಸಿಡೆನ್ಸಿ ಸರ್ಟಿಫಿಕೇಟ್. ಸೊ ನೀವು ವಾಸಸ್ಥಳ ಪ್ರಮಾಣ ಪತ್ರವನ್ನ ನಿಮ್ಮ ಪಂಚಾಯಿತಿ ನೀವು ಆನ್ಲೈನ್ ನಲ್ಲಿ ಆಯ್ಕೆ ತೆಗೆದುಕೊಳ್ಬೇಕಾಗುತ್ತೆ. ವಾಸಸ್ಥಳ ಪ್ರಮಾಣ ಪತ್ರವನ್ನ ವಾಸಸ್ಥಳ ಪ್ರಮಾಣ ಪತ್ರವನ್ನು ಕೇಳಿದ್ದಾರೆ. ನೆಕ್ಸ್ಟ್ ಕುಟುಂಬದ ವಿವರ, ಕುಟುಂಬದ ಸದಸ್ಯರ ಮಾಹಿತಿಯನ್ನು ಕೂಡ ನೀವು ಒದಗಿಸಬೇಕಾಗುತ್ತೆ. ಅದ್ರ ಜೊತೆಗೆ ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ ಏನಪ್ಪಾ ಅಂದ್ರೆ ಆದಾಯ ಪ್ರಮಾಣ ಪತ್ರ, ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು. ಆದಾಯದ ಮಿತಿ ಇರುತ್ತೆ, ಇಷ್ಟ್ರ ಒಳಗಡೆ ಯಾರ್ದೆಲ್ಲ ಇರಬೇಕು ಅಂತ ಇರುತ್ತೋ ಸೊ ಅಂತವರೆಲ್ಲ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು.